ದಿನ ಆದಮೇಲೆ ಸೀರೆ ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಒಂದು 5-6 ಸೀರೆ ಒಟ್ಟಿಗೆ ತೊಗೊಂಡೆ ಅಂತ 7 ಸೀರೆನೂ ನಿಮ್ಗೆ ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ. ಸೊ ಆ ಸೀರೆಗಳಲ್ಲಿ ಇದು ಕೂಡ ಬಂದು ತುಂಬ ದಿನ ಆದಮೇಲೆ ಸೀರೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಸಂಜೆ ಟೈಮು, ಅಂದರೆ ರಾತ್ರಿ ಟೈಮ್ ಮದುವೆಗೆ ಹೋಗ್ತಿರೋದು. ಟ್ಯೂಷನ್ ಶಾರುಗ್ ಮಾಡೋದಕ್ಕೆ ಹೇಳಿದ್ದೀನಿ ಇವತ್ತು. ಸೊ ನಾನು ಸೀರೆ ಉಟ್ಕೊಳ್ಳೋಕೆ ಟೈಮ್ ಸಿಕ್ತು. ಬೆಳಗ್ಗೆ ಆಗಿದ್ರೆ ಯಾವುದೇ ಕಾರಣಕ್ಕೂ ಸೀರೆ ಹಾಕೊಳ್ಳೋಕೆ ಟೈಮ್ ಸಿಕ್ತಿರ್ಲಿಲ್ಲ. ಸಿಂಪಲ್ಲಾಗಿ ಹೀಗೆ ರೆಡಿ ಆಗಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮನೆ ದೇವ್ರ ಮನೆ ಮತ್ತು ನಮ್ಮನೆ ಬಾಗಿಲಿಗೆ ಹೇಗೆ ಡಿಸೈನ್ ಮಾಡಿಸಿದ್ದೀವಂತ. ಪಾಲಿಷ್ ಮಾಡಿದವ್ರು ಹೇಳಿದ್ರು ಜಾಸ್ತಿ ತೇವ ಮಾಡಬೇಡಿ ಹೊಸ್ತಿಲಿಗೆ, ಮತ್ತು ಜಾಸ್ತಿ ಒರೆಸೋದಕ್ಕೆ ಹೋಗಬೇಡಿ, ಬೇಗ ಹೋಗ್ಬಿಡುತ್ತೆ ಪಾಲಿಶು. ಸೊ ಯಾವುದಾದ್ರೂ ರಂಗೋಲಿದು ಡಿಸೈನ್ ಇದ್ದರೆ ತಂದು ಅಂಟಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ನೋಡಿಬಿಟ್ಟು ಆರ್ಡರ್ ಮಾಡಿದೆ. ಆದರೆ ಅದು ಇದ್ದಿದ್ದೇ ಒಂಥರ, ನಾನು ನಿಮಗೆ ಸೈಡಲ್ಲಿ ಫೋಟೋ ಹಾಕ್ತೀನಿ ಅದ್ರದ್ದು ಹೇಗಿತ್ತಂತ. ಅಲ್ಲಿದ್ದಿದ್ದೇ ಒಂಥರ. ನಾನು ತುಂಬ ದೊಡ್ಡದಾಗಿದೆ, ನಮ್ಮ ಹೊಸ್ತಿಲಿಗೆ ಸರಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಹೊಸ್ತಿಲಿಗೆ ಎಷ್ಟು ಚಿಕ್ಕದಂದರೆ ಇದು, ನಾನು ಫೋಟೋದಲ್ಲಿ ನೋಡಿದಾಗ ಫುಲ್ಲು ದೊಡ್ಡದಾಗಿತ್ತು. ಡಿಸೈನ್ಸ್ ಏನೋ 5 ಡಿಸೈನ್ ಇದೆ ಅಂತ ತೊಗೊಂಡೆ. ಆದರೆ ಫುಲ್ಲು ಚಿಕ್ಕದಂದರೆ ಫುಲ್ಲು ಚಿಕ್ಕದು. ನನ್ನ ಬೆರಳಲ್ಲಿ ಒಂದು 3 ಗೇಣು ಕೂಡ ಬರ್ತಿಲ್ಲ ನೋಡಿ, ಇನ್ನೂ ಗ್ಯಾಪ್ ಇದೆ ನೋಡಿ, 2 ಗೇಣಿದೆ ಅಷ್ಟೇ. ಇದು ಯಾರೂ ಮೋಸ ಹೋಗಬೇಡಿ. ಅಂದರೆ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಾಯಿಲ್ಲ ನಾನು, ನಿಮ್ಗೇನು ಇಷ್ಟ ಆಗುತ್ತೆ ಅದು ಆರ್ಡರ್ ಮಾಡ್ಕೋಬಹುದು. ಆದರೆ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಈ ರಂಗೋಲಿ ಇಲ್ಲ. ಡೈರೆಕ್ಟಾಗಿ ನಾವು ಆಫ್ಲೈನಲ್ಲೇ ತೊಗೋಬೇಕಿತ್ತು, ಅಂಗಡಿಗಳಿಗೆ ಹೋಗಿ, ಅಥವಾ ಫುಟ್ಪಾತಲ್ಲಿ ಸಿಗುತ್ತೆ ಮೈಸೂರಲ್ಲಿ. ನಾನು ನೋಡ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ. ಇನ್ನೂ ಪಾಲಿಷ್ ಮಾಡಿಸಿರ್ಲಿಲ್ವಲ್ಲ, ಆಮೇಲೆ ಮಾಡಿಸಿದ್ಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಡಿಸೈನ್ಸ್ ಚೆನ್ನಾಗಿದೆ, ಆದರೆ ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ. ಅಲ್ಲಿ ವಿಡಿಯೋದಲ್ಲಿ ಫುಲ್ ದೊಡ್ಡದಾಗಿ ಕಾಣಿಸ್ತಿದೆ, ಆದರೆ ಫುಲ್ಲು ಚಿಕ್ಕದಿದೆ ಇದು. ಅಲ್ಲ, ಯಾರಾದರೂ ರಂಗೋಲಿ ಆರ್ಡರ್ ಮಾಡಿಕೊಂಡ್ರೆ ಫುಲ್ ದೊಡ್ಡದಾಗಿದೆ ಅಂತ ಆರ್ಡರ್ ಮಾಡಿಕೊಂಡ್ರೆ ಇದು ಬರೋದು ಫುಲ್ಲು ಚಿಕ್ಕದು ಅಂತ ಹೇಳೋಣ ಅಂತ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಅಂಟಿಸೋದಕ್ಕೆ ಅಂತಲೇ ತಂದಿದ್ದು ಹೊಸ್ತಿಲಿಗೆ. ಸುಮಾರು ಜನ ಬೇಡ, ಅಂಟಿಸ್ಬೇಡ, ಯಾಕಂದರೆ ಅದು ಸ್ವಲ್ಪ ಹಳೇದಾದಮೇಲೆ ಚೆನ್ನಾಗಿ ಕಾಣಲ್ಲ, ಎಡ್ದಾಗ ಪಾಲಿಷ್ ಕೂಡ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಸ್ವಲ್ಪ ಸೈಡಲ್ಲಿ ಮತ್ತು ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿ ಡಿಸೈನ್ ಮಾಡಿ, ಮತ್ತು ಹೊಸ್ತಿಲ್ ಕೆಳಗಡೆ ಜಾಗ ಇದೆ ಅಲ್ವಾ, ಅಲ್ಲೂ ಸ್ವಲ್ಪ ಡಿಸೈನ್ ಮಾಡಿ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂಟಿಸಾದ್ಮೇಲೆ ಹೇಗೆ ಅಂಟಿಸಿದ್ದೀನಿ, ಹೇಗೆ ಸಿಂಪಲಾಗಿ ಅಂಟಿಸ್ಕೊಂಡೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ನಾನು ಆನ್ಲೈನಲ್ಲಿ ನೋಡಿದಾಗ ಈ ಕಲರ್ ಇತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಯೆಲ್ಲೋ ಕಲರ್ ಇದೆ. ಆದರೆ ಮನೆಗೆ ಬಂದಿದ್ದು ಕ್ರೀಮ್ ಕಲರು. ನಿಮ್ಮ ಹೊಸ್ತಿಲ್ ಚಿಕ್ಕದಾಗಿದೆ ಅಂತ ಅಂದರೆ ಓಕೆ, ಅಡ್ಜಸ್ಟ್ ಆಗುತ್ತೆ. 174 ರೂಪಾಯಿ ಅಮೌಂಟು ಓಕೆ, ತೊಗೋಬಹುದು. ಆದರೆ ನಮ್ಮ ಹೊಸ್ತಿಲಿಗಂತೂ ಅದು ಸಾಕಾಗೋದಿಲ್ಲ. ನೋಡೋಣ, ಸಿಂಪಲ್ಲಾಗಿ ಚಿಕ್ಕದಾಗಿ ಕಟ್ ಮಾಡಿ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ಅದನ್ನು ಡಿಸೈನ್ ಮಾಡಿ ಅಂಟಿಸಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಹೇಳಿ, ಮತ್ತು ನಾನು ಹೊಸ್ತಿಲಿಗೆ ಹಾಕಲ ಬೇಡ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಕೆಲವರು ಹಾಕಿ ಅಂತ ಹೇಳ್ತಾರೆ, ಕೆಲವರು ಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿಮಗೆ ಕೇಳ್ತಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ನಾನು ಹೊಸ್ತಿಲ ಮೇಲೆ ಅಂಟಿಸ್ಲಾ ಅಥವಾ ಸ್ವಲ್ಪ ಮಾತ್ರ ಅಂಟಿಸ್ಲಾ, ಹೇಗೆ ಅನ್ನೋದನ್ನು ನೀವೇ ಹೇಳಿ. ಇವತ್ತು ನಾವು ಮೈಸೂರಿಗೆ ಮದುವೆಗೆ ಹೋಗ್ತಿರೋದು. ನಮ್ಮನೆ ಪಕ್ಕದವ್ರ ಮದುವೆ. ಪಕ್ಕದವ್ರು ಅಂದರೆ ಅವ್ರು ಆ ಮನೆ ಹೆಣ್ಮಗಳನ್ನ ಮೈಸೂರಿಗೆ ಕೊಟ್ಟಿದ್ರು, ಅವ್ರ ಮಗಳದ್ದು ಮದುವೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೋಸೋಣ ಏನೋ ವಿಡಿಯೋ ಮಾಡೋದಿದ್ದು ನೀವಲ್ವಾ, ನೀವೇ ಹೇಳ್ಬೇಕು. ದಿನ ನೋಡ್ತೀರಾ? ಓ ಪರವಾಗಿಲ್ಲ. ಹಾಯ್ ಮಾಡಿ, ಹಾಯ್ ಅನ್ನಿ. ಹೇಳೋ ಹಿಂದಕ್ಕೆ ಹೋಗೋ, ಈಗ ಹೇಳೋ. ನಮ್ಮೂರಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಓನ್ ವೆಹಿಕಲ್ ಮಾಡ್ತಾರೆ ಫಂಕ್ಷನ್ ಇರೋರು. ಬಸ್ ಹತ್ತದಾಗ ಸ್ವಲ್ಪ ಜನ ಇದ್ದರು, ಅದಾದಮೇಲೆ ಫುಲ್ಲು ರಶ್ ಆಗೋಯಿತು. ಈ ರೀತಿ ರೆಡಿಯಾಗಿ ಬಸ್ನಲ್ಲಿ ಹಾಡು ಕೇಳಿಕೊಂಡು ಹೊರಗಡೆ ಬೇರೆ ಮಳೆ ಬರ್ತಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು.
ಕೂಡ ಈ ಥರ ಹೋಗಿದ್ದುಂಟಾ ಅಥವಾ ಹೋಗ್ತಿರ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ ಯಾರೋ ಪಕ್ಕದಲ್ಲಿ ನಮ್ಮ ಥರದೇ ಬಸ್ಸಲ್ಲಿ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಫುಲ್ಲು ಟ್ರಾಫಿಕ್ ಅಂದರೆ ಫುಲ್ಲು ಟ್ರಾಫಿಕ್ಕು. ಊರಿಂದ ಬರುವಾಗ ಮಳೆ ಇರಲಿಲ್ಲ, ಬಟ್ ಮೈಸೂರಿಗೆ ಬರ್ತಾ ಬರ್ತಾ ಹತ್ತಿರ ಆಗ್ತಿದ್ದಂಗೆ ತುಂಬ ಮಳೆ. ಮದುವೆ ಇದ್ದಿದ್ದು ಕುಂಬಾರಕೊಪ್ಪಲಲ್ಲಿ ಮಹದೇಶ್ವರ ದೇವಸ್ಥಾನ ಇದಲ್ವ, ಮಹದೇಶ್ವರ ಚೌಲ್ಟ್ರಿನಲ್ಲಿ. ಸೊ GRS ಫ್ಯಾಂಟಸಿ ಪಾರ್ಕ್ ಮುಂದೆನೇ ಹೋಗಬೇಕಾಯ್ತು. ನಾನು ಯಾವತ್ತೂ ಇಲ್ಲಿಗೆ ಹೋಗಿಲ್ಲ, ಮಕ್ಕಳು ಹೋಗಿದ್ದಾರೆ ಇಬ್ಬರು ಸ್ಕೂಲ್ ಕಡೆಯಿಂದ. ಇಷ್ಟ ಹತ್ರ ಇಟ್ಕೊಂಡು ನಾನಂತೂ ಹೋಗೋ ಅದೃಷ್ಟ ಬಂದಿಲ್ಲ. ನೋಡೋಣ ಅದೃಷ್ಟ ಯಾವಾಗ ಬರುತ್ತೆ ಅಂತ. ನೋಡಿದ್ದು ಮಹದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಮಹದೇಶ್ವರ ಚೌಲ್ಟ್ರಿ ಇರೋದು. ಬಸ್ ಸ್ವಲ್ಪ ದೂರ ನಿಲ್ಲಿಸ್ತು, ನೆನ್ಕೊಂಡೇ ಬಂದ್ವಿ. ನಾವು ಚೌಲ್ಟ್ರಿಗೆ ಬಂದಮೇಲೆ ಮಳೆ ಜಾಸ್ತಿ ಆಗೋಯ್ತು. ಇವಾಗ ಬಂದೆ. ಅದನ್ನು ಕಟ್ ಮಾಡಲ್ಲ. ಚೌಲ್ಟ್ರಿಗೆ ಬಂದ ತಕ್ಷಣ ಬನ್ನಿ ಊಟಕ್ಕೆ ಬನ್ನಿ ಅಂತ ಹೇಳಿದ್ರು. ಊಟಕ್ಕೆ ಹೋದ್ವಿ. ಊಟ ಅಂತೂ ಸೂಪರಾಗಿತ್ತು. ಒಬ್ಬಟ್ಟು ಊಟ, ಹೋಳಿಗೆ ಊಟ, ದೋಸೆ ಮತ್ತು ಪಲಾವ್ ಎರಡೂ ಮಾಡಿದರು. ಶ್ರೀಮಂತರ ಮನೆ ಊಟ ಚೆಂದ, ಬಡವ್ರ ಮನೆ ಊಟ ಚೆಂದ ಅಂತಾರಲ್ವ, ಹಾಗೆ ಊಟ ಸೂಪರಾಗಿತ್ತು. ನಾನು ಮದುವೆಗೆ ಬಂದು ತುಂಬ ದಿನ ಆಗಿತ್ತು. ತುಂಬ ದಿನ ಆದಮೇಲೆ ಇವ್ರ ಮದುವೆಗೆ ಬಂದಿದ್ದು. ನಮ್ಮೂರಿನವ್ರು ಒಬ್ಬರು ರೇಗಿಸಿದ್ರು, ನೀವು ಇರೋರ್ಗೆ ಮಾತ್ರ ವೀಡಿಯೋ ಮಾಡ್ತೀರಾ, ನಮ್ಮ ಬಡವ್ರ ಮಗ್ರದ್ದು ಮಾಡಲ್ಲ ಅಂತ. ನಿಜ ಬೇಜಾರಾಯಿತು. ಇವ್ರು ಹೇಳೋಕ್ಕೂ ಮುಂಚೆ ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೆ. ನನ್ನ ಮನಸ್ಸಲ್ಲಿ ಅದೆಲ್ಲ ಇಲ್ಲ. ಅವರು ವೀಡಿಯೋ ಮಾಡ್ಕೊಂಡಾಗ ಪ್ರೀತಿಯಿಂದ ಇರ್ತಾರ ಅಥವಾ ಅವ್ರಿಗೆ ಇಷ್ಟ ಆಗಲ್ವ ಅನ್ನೋದೊಂದು ನೋಡ್ತೀನಿ, ಮತ್ತು ನನ್ನ ಫೋನಲ್ಲಿ ಸ್ಟೋರೇಜ್ ಇದೆಯಾ ಇಲ್ವಾ ಅನ್ನೋದು ನೋಡ್ತೀನಿ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನೂ ನೋಡೋ ಮನಸ್ಥಿತಿ ನನಗಿಲ್ಲ. ಹುಡುಗ ಹುಡುಗಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಅಲ್ಲಿ ಡೈರೆಕ್ಟಾಗಿ ವೀಡಿಯೋ ಮಾಡ್ಕೊಳ್ಳೋಕೆ ತುಂಬ ದೂರ ಇತ್ತು, ಹಾಗಾಗಿ ಸ್ಕ್ರೀನ್ ಮೇಲೆ ವೀಡಿಯೋ ಮಾಡಿಕೊಂಡೆ. ಸ್ಕ್ರೀನ್ ಮೇಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ. ಮದುವೆಗೆ ಹೋದ್ಮೇಲೆ ಹುಡುಗ ಹುಡುಗಿ ತೋರಿಸದೇ ಇರೋದಕ್ಕಾಗುತ್ತಾ. ಬಾಗಿಲಲ್ಲಿ ನಮ್ಮ ಬಾಸ್ ಇದ್ದರು, ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡೆ. ಮುಗೀತು ಮದುವೆ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಮತ್ತೊಮ್ಮೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಬೆಳಕಿದ್ದಿದ್ರೆ ಅಥವಾ ಬೆಳಗ್ಗೆ ಟೈಮ್ ಬಂದಿದ್ರೆ ದೇವಸ್ಥಾನದ ಒಳಗಡೆ ಹೋಗಿ ತೋರಿಸ್ತಿದ್ದೆ. ಇಲ್ಲಿ ನೋಡಿ ಮಳೆ ಬಂದೆಲ್ಲ ಕಡೆ ತೇವಾಗಿದೆ. ಬಸ್ನಲ್ಲಿ ಬಂದು ಕೂತ್ಕೊಂಡ್ವಿ. ಆಲ್ರೆಡಿ ಎಲ್ಲರೂ ಬಂದು ಕೂತ್ಕೊಂಡಿದ್ರು. ಮದುವೆಗೆ ಬರೋಣ, ಊಟ ಮುಗಿಸೋಣ, ಮುಯ್ಕೊಡೋಣ, ಹುಡುಗ ಹುಡುಗಿ ನೋಡೋಣ, ಬಂದು ಬಸ್ ಕೂತ್ಕೊಳ್ಳೋಣ ಅನ್ನೋದೇ ಆಗುತ್ತೆ. 10:15 ಬಸ್ ಹೊರಡ್ತು. ನಾನು ಊರಿಗೆ ಬಂದಿದ್ದ ಟೈಮಿಂಗ್ಸು ನಮ್ಮ ಊರ ಬೋರ್ಡೆಲ್ಲ ತೋರಿಸಿದ್ದೆ, ಆದರೆ ನಾನು ಆನ್ ಮಾಡೇ ಇಲ್ಲ ಅನಿಸುತ್ತೆ, ಸುಮ್ಮನೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಹಾಗಾಗಿ ಯಾವ ವೀಡಿಯೋನೇ ಬಂದಿಲ್ಲ. ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ದೆ ಅಲ್ವಾ ಸ್ಟಾರ್ಟಿಂಗ್ನಲ್ಲಿ, ನಾನು ಆನ್ಲೈನಲ್ಲಿ ರಂಗೋಲಿ ತರಿಸಿದ್ದೀನಿ ಅಂತ. ನೋಡಿ ನಮ್ಮ ಹೊಸ್ತಿಲ್ಗೂ ಅದಕ್ಕಿರೋ ಡಿಫ್ರೆನ್ಸ್ ನೋಡಿ. ಈ ಥರದ್ದು 3 ಹಾಕಿದ್ರೂ ಕ್ಲೋಸ್ ಆಗೋಲ್ಲ, ಅಷ್ಟು ದೊಡ್ಡದಾಗಿದೆ. ನಾನು ಮೊದಲೇ ಹೇಳ್ದಾಗೆ ನಿಮ್ಮ ಹೊಸ್ತಿಲ್ ಚಿಕ್ಕದಾಗಿದ್ದರೆ ಮ್ಯಾನೇಜ್ ಆಗುತ್ತೆ. ನಾನು ಅದಕ್ಕೆ ಇದನ್ನು ಸ್ವಲ್ಪ ಕಟ್ ಮಾಡಿ ಅನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ ಹೊಸ್ತಿಲಿದೆ ಅಲ್ವಾ, ಹೊಸ್ತಿಲಿಂದ ಕೆಳಗಡೆ ಇಷ್ಟು ಜಾಗ ಇದೆ. ಸೊ ಇಲ್ಲಿ ಡಿಸೈನ್ ಮಾಡಿ ಅನ್ಸೋಣ ಅಂತ ಅಂದ್ಕೊಂಡಿರೋದು ನಾನು. ಹೇಗೆ ಮಾಡಲಿ ಅನ್ನೋದನ್ನು ಮತ್ತೊಮ್ಮೆ ಕೇಳ್ತೀನಿ, ನೀವೇ ಹೇಳಿ. ಇಲ್ಲಿ ನೋಡಿ ಇದು ದೇವ್ರ ಮನೆ ಬಾಗಿಲು ಹೊಸ್ತಿಲು. ಮೇನ್ ಬಾಗಿಲು ಹೊಸ್ತಿಲಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಸೊ ಈ ಥರದ್ದು 2 ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ, ಅಥವಾ ಮಧ್ಯಕ್ಕೆ ಹಾಕಿದ್ರೂ ಮ್ಯಾನೇಜ್ ಆಗುತ್ತೆ. ಇದೊಂದು ಅಣಿಸಿದ್ರೆ ಸರಿ ಹೋಗುತ್ತೆ. ಆದರೆ ಹೇಳ್ತಿದ್ದಾರೆ ಬೇಡ, ಅಣಿಸಿದ್ಮೇಲೆ ಸ್ವಲ್ಪ ಹಳೇದಾದ್ಮೇಲೆ ಚೆನ್ನಾಗಿ ಕಾಣಿಸಲ್ಲ ಅಂತ. ನೋಡೋಣ ಏನು ಮಾಡಲಿ ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡಿದೆ ಅನ್ನೋದನ್ನು ನಿಮ್ಗೆ ಆಮೇಲೆ ತಿಳಿಸ್ತೀನಿ. ನೋಡಿ ಹೊಸ್ತಿಲ್ ಮುಂದೆ ಇಲ್ಲೂ ಕೂಡ ಜಾಗ ಇದೆ, ಅಲ್ಲಿಗಾದರೂ ಡಿಸೈನ್ ಮಾಡ್ತೀನಿ. ತುಳಸಿ ಗಿಡ ಎಲ್ಲ ತುಂಬ ಹಳೇದಾಗ್ಬಿಟ್ಟಿತ್ತು, ಅದಕ್ಕೆ ಈಗ ಹೊಸದಾಗಿ 2 ತುಳಸಿನೂ ಕೂಡ ಹಾಕಿದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ಗೇಟನ್ನು ಮಾಡಿದ್ದೀವಂತ. ನ್ಯಾಚುರಲ್ ಗೇಟ್ ಇದು. ಯಾಕೆ ಈ ಗೇಟ್ ಮಾಡಿರೋದು ಅಂದರೆ ನಾಯಿಗಳೆಲ್ಲ ಮೇಲೆ ಹತ್ತಿ ಗಲೀಜು ಮಾಡ್ತಿತ್ತು. ನಾವು ಅದು ಗೇಟ್ ಮಾಡಿರೋದಕ್ಕೆ ಇಲ್ಲಿ ಮಲಗಿದೆ ನೋಡಿ. 1-2 ನಾಯಿ ಆದರೆ ಪರವಾಗಿಲ್ಲ, ಊರಲ್ಲಿರೋ ನಾಯಿ ಎಲ್ಲ ಹೋಗಿ ಮೇಲ್ಗಡೆ ಗಲೀಜು ಮಾಡ್ತಿತ್ತು. 7-8 ನಾಯಿ ಒಟ್ಟೊಟ್ಟಿಗೆ ಹೋಗ್ತಿತ್ತು. ಹಾಗಾಗಿ ಆ ರೀತಿ ಗೇಟ್ ಮಾಡಿರೋದು. ನಾನು ನಿಮಗೆ ಪರಿಸರ ದಿನದ ದಿನ ನಮ್ಮ ತೋಟ ತೋರಿಸಿದ್ದೆ, ನಾನು ಕನಕಾಂಬರ ಮತ್ತು ಕಾಕಡ ಗಿಡ ಹಾಕಿದ್ದೀನಿ ಅಂತ. ಇಲ್ಲಿ ನೋಡಿ ಯಾವ ಕತೆ ಆಗಿದೆ ಅಂತ. ನಾನು ಮೊದಲೇ ಹೇಳಿದೆ ಬೆಳೆಗಿಂತ ಕಳೆನೇ ಜಾಸ್ತಿ ಬೆಳ್ಕೊಳ್ಳುತ್ತೆ ಅಂತ. ಸೇಮ್ ಹಾಗೇ ಎಲ್ಲಿ ನಾನು ಪೈರು ಹಾಕಿದ್ದೆ ಅಂತಲೇ ಕಾಣಿಸ್ತಿಲ್ಲ, ಗುಳಿಗಳೇ ಮುಚ್ಚೋಗೋ ಹಾಗೆ ಕಳೆ ಬೆಳ್ಕೊಂಡಿದೆ.
ಕಷ್ಟಪಟ್ಟು ಇಷ್ಟಪಟ್ಟು ಗಿಡಗಳನ್ನ ಹಾಕ್ಕೊಂಡ್ರೆ ಈ ರೀತಿ ಎಲ್ಲ ಮುಚ್ಕೊಂಡ್ಬಿಟ್ರೆ ಏನು ಮಾಡೋದಲ್ವಾ. ಇದು ನಾನು ಗುಳಿ ಮಾಡೋಕ್ಕೂ ಮುಂಚೆನೇ ಗಿಡ ನೆಡೋದಕ್ಕೂ ಮುಂಚೆನೇ ಕಳೆ ಕೀಳಿಸಿ ಮತ್ತು ಎಲ್ಲ ಗಿಡಕ್ಕೂ ಗುಳಿ ಮಾಡಿಸಿ ನಾನು ಗಿಡ ಹಾಕಿದ್ದು. ಆದರೆ ಮತ್ತೆ ಅದೇ ಕತೆ ಆಗಿದೆ. ಒಂದು 7-8 ಗುಳಿಗಳನ್ನ ನಾನೇ ಕಳೆ ಕಿತ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಗಿಡ ಹಾಕಿದಾಗ ಒಂದೊಂದು ಗುಳಿಗೆ 4-5 ಗಿಡಗಳನ್ನ ಹಾಕಿದ್ದೆ. ಆದರೆ ಉಳ್ಕೊಂಡಿರೋದು 1-2 ಅಷ್ಟೇ. ಇದು ನನ್ನೊಬ್ಳು ಕತೆ ಅಲ್ಲ, ರೈತರ ಕತೆನೇ ಹಾಗೆ. ನಾವು ಮನೆಗೆ ಏನಾದರೂ ಪದಾರ್ಥ ತಂದು ದುಡ್ಡು ಕೊಟ್ಟು ತಂದು ತಿಂತೀವಿ. ಆದರೆ ಬೆಳೆಯೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ಕೊಂಡಿರೋದು. ನೋಡಿ, ಇಲ್ಲಿ 4-5 ಗಿಡ ನೆಟ್ಟಿದೆ ಅಲ್ವಾ, 1-2 ಅಷ್ಟಷ್ಟೇ ಉಳ್ಕೊಂಡಿರೋದು. ಎಲ್ಲೋ ಒಂದೊಂದು ಗುಳಿಲಷ್ಟೇ 4 ಗಿಡ ಉಳ್ಕೊಂಡಿರೋದು, ಇಲ್ಲೂ 2 ಉಳ್ಕೊಂಡಿರೋದು. ಇದು ಬಲ್ತಿರೋ ಗಿಡ ಹಾಕಿರೋದಕ್ಕೆ ಒಂದು 4 ಉಳ್ಕೊಂಡಿದೆ, ಒಂದು 4-5 ಗುಳಿಲಷ್ಟೇ. ನಿಜ ಕೆಲವೊಮ್ಮೆ ಅನಿಸುತ್ತೆ ನಾವು ಹಾಕಿದ ಖರ್ಚಿಗಿಂತ ಲಾಭ ಅಲ್ಲ ನಷ್ಟನೇ ಆಗ್ತಿದೆ, ಯಾಕೆ ಮಾಡಬೇಕಂತ. ಆದರೆ ಮನೆ ಪಕ್ಕನೇ ತೋಟ ಇರೋದ್ರಿಂದ ಹಾಗೆ ಬಿಟ್ಬಿಟ್ರೂ ಸಹ ಕಳೆ ಎಲ್ಲ ಬೆಳ್ಕೊಂಡು ಗಲೀಜಾಗುತ್ತೆ, ಹಾವು ಅದು ಇದು ಎಲ್ಲ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಅದ್ರ ಬದಲು ಗಿಡ ಆದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ತೋಟ ಮಾಡ್ಕೊಂಡಿರೋದು. ಇವತ್ತು ಹೂ ಕುಯ್ಯಬೇಕಿತ್ತು, ಆದರೆ ಮಳೆ ತುಂಬ ಜೋರು ಮಳೆ ಬಂತು. ಕನಕಾಂಬರ ಗಿಡದ ಮೇಲೆಲ್ಲ ಜಾಸ್ತಿ ಅಂದರೆ ಹೂ ಬಿಡಿಸೋದಕ್ಕಾಗಲ್ಲ. ಇವಾಗ ಬಿಡಿಸಿದ್ರೆ ಎಲ್ಲ ಕಟ್ಟಾಗ್ಬಿಡುತ್ತೆ ಅರ್ಧಕ್ಕೇ ತೇವ ಇರೋದಕ್ಕೆ. ಆಮೇಲೆ ತೂಕ ಜಾಸ್ತಿ ಬಂದ್ಬಿಡುತ್ತೆ ಅಂತ ತೊಗೊಳೋದಿಲ್ಲ, ಪೂರ್ತಿ ಒಣಗಿಸ್ಬೇಕಾಗತ್ತೆ. ಹಾಗಾಗಿ ಇವತ್ತು ಹೂ ಬಿಡಿಸ್ಲಿಲ್ಲ, ನಾಳೆ ಬಿಡಿಸ್ಬೇಕು. ಇಲ್ಲೊಂದು ಬೇಲಿ ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ನೋಡಿ. ಅದು ಯಾವ ಹೂ ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ತುಂಬ ಸುಂದರವಾಗಿತ್ತಲ್ವ, ನಿಮಗೆ ತೋರಿಸ್ಬೇಕನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಸುಮ್ಮನೆ ಹೀಗೆ ಬಿಟ್ಬಿಟ್ರೆ ಆಗಲ್ಲ, ನೋಡೋಣ, ನಾನೇ ಸ್ವಲ್ಪ ಕಳೆ ಕೀಳೋಣ, ಉಳಿದಿರೋ ಗಿಡಗಳನ್ನಾದರೂ ಉಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಗುಳಿ ಸುತ್ತ ಕಳೆ ಕೀಳ್ತಾ ಇದ್ದೀನಿ. ಕೈಯೆಲ್ಲ ನೋಡಿ ಎಷ್ಟು ಗಲೀಜಾಗುತ್ತೆ ಅಂತ, ಕೈಯೆಲ್ಲ ಫುಲ್ ಉರಿನೇ ಬಂದ್ಬಿಡ್ತು ನನಗೆ. ಬರೀ ಸೊಪ್ಪಿನ ಗಿಡ ಆದರೆ ಕಿತ್ಬಿಡ್ಬೋದು ಬೇಗ ಬೇಗ, ಆದರೆ ಮುಳ್ಳು ಬರುತ್ತಲ್ವ, ಆ ಮುಳ್ಳಿನ ಗಿಡಗಳು ಮತ್ತು ಗರಿಕೆ ಹುಲ್ಲು ಅದೆಲ್ಲ ಬಿಡಿಸೋದು ತುಂಬ ಕಷ್ಟ. ಹೀಗೆ ಬಿಟ್ಬಿಟ್ರೆ ಗಿಡ ಹಾಕಿದ್ದಕ್ಕೂ ಪ್ರಯೋಜನ ಇರಲ್ಲ. ಸೊ ಗಿಡ ದೊಡ್ಡದಾದ್ಮೇಲೆ ನಮ್ಗೆ ಫಲ ಕೊಟ್ಟೇ ಕೊಡುತ್ತಲ್ವ, ಹಾಗಾಗಿ ನಾನೇ ಕುತ್ಕೊಂಡು ಕಳೆ ಕೀಳ್ತಾ ಇದ್ದೀನಿ. ನನಗೂ ಬೆನ್ನೋವಿದೆ, ಕುತ್ಕೊಂಡು ಬಕ್ಕೊಂಡೆಲ್ಲ ಕೀಳೋದಕ್ಕಾಗಲ್ಲ. ಅದಕ್ಕೆ ಒಂದು ಚೇರ್ ತೊಗೊಂಡು ಬಂದು ಚಿಕ್ಕ ಚೇರ್ ಹಾಕ್ಕೊಂಡು ಕೀಳ್ತಾ ಇರೋದು. ಬಿಸಿಲಿದ್ದಿದ್ರೆ ಬಂದು ಕೀಳೋದು ತುಂಬ ಕಷ್ಟ ಆಗ್ತಿತ್ತು, ಬಟ್ ಮಳೆ ಇತ್ತು, ಇವತ್ತು ಫುಲ್ಲು ಮೋಡ ಇತ್ತು, ಹಾಗಾಗಿ ಒಂದಷ್ಟು ಗುಳಿ ಕಿತ್ತು ಹಾಕಿದ್ದೀನಿ. ಡೈಲಿ ಸ್ವಲ್ಪ ಅಂದರೆ ನೋಡೋಣ ಬೇಗ ಆಗುತ್ತೆ ಅಂತ ಅನಿಸುತ್ತೆ. ಬರೀ ಗಿಡದ ಕೆಲಸ ಆದರೆ ಮಾಡ್ಕೋಬಹುದಿತ್ತು, ಆದರೆ ಟ್ಯೂಷನು ಎಡಿಟಿಂಗು ಇದ್ರ ಮಧ್ಯ ಗಿಡ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ಆದರೂ ಮಾಡಲೇಬೇಕು, ಮಾಡ್ತಿದ್ದೀನಿ.